पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲ ಸದ್ಭಕ್ತರಿಗೆ ನಮಸ್ಕಾರ. ಸುಮಾರು 20 ವಾರಗಳ ತಾತ್ಪೂರ್ತಿಕ ಅವಧಿಗೆ ಮಾತ್ರ ತೆರೆಯಲಾದ ಈ ಕಲಿಯುಗ ಕಲ್ಪತರು ರಾಯರ ಪವಾಡಗಳು ವಾಟ್ಸಪ್ ಗುಂಪಿಗೆ ತಮಗೆಲ್ಲ ಸ್ವಾಗತ. ಗುಂಪಿನ ಶೀರ್ಷಿಕೆಯೇ ತಿಳಿಸುವಂತೆ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸ ಸ್ವೀಕರಿಸಿದಾಗಿನಿಂದ ಸಶರೀರ ಬೃಂದಾವನಸ್ಥರಾಗುವ ಮೊದಲು ಹಾಗೂ ಬೃಂದಾವನಸ್ಥರಾದ ನಂತರ ಜರುಗಿದ ಮಹಿಮೆಗಳ ಪವಾಡಗಳ ಕುರಿತು ಆಯ್ದ ಸುಮಾರು 20 ಧ್ವನಿಮುದ್ರಿತ ಸಂಚಿಕೆಗಳನ್ನು ವಾರಕ್ಕೊಂದರಂತೆ ಪ್ರತಿ ಗುರುವಾರ ಈ ಗುಂಪಿನಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಲಾಗುವುದು. ಈ ಎಲ್ಲ ಸಂಚಿಕೆಗಳಲ್ಲಿಯ ಧ್ವನಿಮುದ್ರಣ ವಿದ್ಯಾಧಿರಾಜ ವಿದ್ಯಾ ವಾಚಸ್ಪತಿ ಶ್ರೀ ರಾಜಾ ಎಸ್ ಗುರುರಾಜಾಚಾರ್ಯ ಇವರ ಕಲಿಯುಗ ಕಲ್ಪತರು ಮೇರು ಕೃತಿಯಲ್ಲಿಯ ಯಥಾವತ್ ಮಾಹಿತಿ. ರಾಯರ ಅಪಾರ ಮಹಿಮೆ ಪವಾಡಗಳು ಹೆಚ್ಚು ಹೆಚ್ಚು ಸದ್ಭಕ್ತರಿಗೆ ತಲುಪಲಿ ಎಂಬ ಏಕೈಕ ಉದ್ದೇಶದಿಂದ ಈ ಒಂದು ಸಣ್ಣ ಪ್ರಯತ್ನ. ಇನ್ನು ಕಲಿಯುಗ ಕಲ್ಪತರು ಮೇರು ಕೃತಿಯ ಆರಂಭದಿಂದ ಇತ್ತೀಚಿನವರೆಗಿನ ಎಲ್ಲ ಶೀರ್ಷಿಕೆಗಳನ್ನೊಳಗೊಂಡ ಧ್ವನಿ ಸುರುಳಿಯ ಸಂಚಿಕೆಗಳು ಫೆಬ್ರವರಿ 8, 2023ರಿಂದ ಪ್ರತಿ ಗುರುವಾರ ಹಾಕಲಾಗಿದ್ದು, ಇವುಗಳು ಕ್ರಿಯೇಟಿವ್ ಲಾಬಿ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿವೆ. ಅವುಗಳನ್ನು ಆಲಿಸುವ ಆಸಕ್ತಿ ಉಳ್ಳವರು ಶೀಘ್ರದಲ್ಲಿ ಪ್ರತ್ಯೇಕವಾಗಿ ಹಂಚಿಕೊಳ್ಳಲಾಗುವ ಲಿಂಕ್ ಬಳಸಿ ಆಲಿಸಬಹುದು. ಈ ವಾರ ಬೆಂಗಾಡಿನಲ್ಲಿ ನಡೆದ ಪವಾಡ, ಶಿವಾಜಿ ಮಹಾರಾಜರಿಗೆ ಆಶೀರ್ವಾದ ಮತ್ತು ಮೂಕ ಸಂಗೀತ ಹಾಡಿದ ಶೀರ್ಷಿಕೆಗಳ ವಿವರಗಳು ಒಂದೊಂದಾಗಿ ಇದೀಗ ನಿಮಗಾಗಿ. ಮೊದಲನೇ ಭಾಗ, ಬೆಂಗಾಡಿನಲ್ಲಿ ನಡೆದ ಪವಾಡ. ಶ್ರೀ ಪಾಂಡುರಂಗನ ದರ್ಶನಕ್ಕಾಗಿ ಪಂಢರಪುರದ ಕಡೆ ಸಂಚಾರ ಹೊರಟ ಶ್ರೀಯವರ ಸವಾರಿಯು ಮಾರ್ಗ ಮಧ್ಯದಲ್ಲಿ ಒಂದು ಬೆಂಗಾಡು ತಲುಪಿತು. ಬಿಸಿಲಿನ ತಾಳ ಹೇಳ ರಸದಳ, ಗಿಡಮರ, ಕುಂಟೆ, ಬಾವಿ, ಕೆರೆ ಯಾವುದೂ ಇಲ್ಲದ ಆ ದಾರಿಯಲ್ಲಿ ಸಂಚಾರ ಹೊರಟವರೆಲ್ಲ ಬಿಸಿಲಿನ ಬೇಗೆ ತೃಷಿಯಿಂದ ಬಳಲಿದ್ದಾರೆ. ಶ್ರೀಯವರೊಡನೆ 100 ಜನ ಕುಟುಂಬ ಸಹಿತರಾಗಿ ಪ್ರಯಾಣ ಬೆಳೆಸುತ್ತಿದ್ದಾರೆ. ಇಂಥ ಸಮಯದಲ್ಲಿ ದ್ವಾರಪಾಲಕನೊಬ್ಬನ ಗರ್ಭಿಣಿ ಮಡದಿಗೆ ಪ್ರಸವ ವೇದನೆ ಪ್ರಾರಂಭವಾಯಿತು. ಹೆಣ್ಣು ಮಕ್ಕಳು ಭಯದಿಂದ ಕಂಗಾಲಾದರು. ದ್ವಾರಪಾಲಕನು ಭೀತನಾಗಿ ಗುರುಗಳು ಮಂಡಿಸಿದ್ದ ಮೇನೆಯ ಬಳಿಗೆ ಓಡಿ ಬಂದು ಅಡ್ಡ ಬಿದ್ದು ವಿಷಯ ಹೇಳಿಕೊಂಡು ಗೋಳಾಡಿದ. ಗುರುದೇವ, ನನ್ನ ಮಡದಿಗೆ ಪ್ರಸವ ವೇದನೆ ಪ್ರಾರಂಭವಾಗಿದೆ. ನೀರು ನೆರಳಿಲ್ಲದ ಈ ಬೆಂಗಾಡಿನಲ್ಲಿ ನನ್ನ ಪತ್ನಿ ಪ್ರಸವಿಸಿದರೆ ಗತಿ ಏನು? ಜಿಯ, ಬಡವನ ಮೇಲೆ ಕರುಣೆ ತೋರಿ ಕಾಪಾಡಬೇಕು ಎಂದು ಕಣ್ಣೀರಿಟ್ಟು ಪ್ರಾರ್ಥಿಸಿದ. ಶ್ರೀಯವರು ಅದನ್ನು ಆಲಿಸಿ ಮರುಗಿದರು. ಹೆದರಬೇಡ, ಶ್ರೀಹರಿವಾಯುಗಳು ನಿನ್ನ ಪತ್ನಿಯನ್ನು ಜನಿಸಲಿರುವ ಪುತ್ರನನ್ನು ರಕ್ಷಿಸುವರು ಎಂದು ಮೇನೆಯಿಂದಿಳಿದು ದ್ವಾರಪಾಲಕನ ಮಡದಿ ಕುಳಿತಿದ್ದ ಗಾಡಿಯ ಬಳಿಗೆ ಬಂದು ಆಕೆಯನ್ನು ಕೃಪಾದೃಷ್ಟಿಯಿಂದ ವೀಕ್ಷಿಸಿ, ಮಗಳೇ, ಭಯಪಡಬೇಡಮ್ಮ, ಮೂಲರಾಮ ಸುಖ ಪ್ರಸವವಾಗುವಂತೆ ಅನುಗ್ರಹಿಸುವನು ಎಂದು ಹೇಳಿ ಕರದಲ್ಲಿದ್ದ ಜಲಪೂರ್ಣ ಕಮಂಡಲವನ್ನು ಬಲಕರದಿಂದ ಸ್ಪರ್ಶಿಸಿ ಮಂತ್ರೋಚ್ಚಾರಣೆ ಮಾಡುತ್ತಾ ಧ್ಯಾನಿಸ ಹತ್ತಿದರು. ಶ್ರೀಗಳವರ ಕರದಲ್ಲಿದ್ದ ಕಮಂಡಲದಿಂದ ಇದ್ದಕ್ಕಿದ್ದಂತೆ ನೀರುಕ್ಕಿ ಧಾರಾಕಾರವಾಗಿ ಹರಿಯಲಾರಂಭಿಸಿತು. ಶ್ರೀಯವರಿಗೆ ಒಲಿದ ಭಾಗೀರಥಿಯು ಅಕ್ಷಯಪೂರ್ಣ ಜಲಪ್ರವಾಹ ರೂಪವಾಗಿ ಕಮಂಡಲದಿಂದ ಹೊರಹೊಮ್ಮಿ ಹರಿದಳು. ಆ ಮಹಿಮೆಯನ್ನು ಕಂಡು ಜನರು ಶ್ರೀಯವರ ಜಯಘೋಷ ಮಾಡಿದರು. ಶ್ರೀಮಠದವರು ಸಡಗರದಿಂದ 4 ದೊಡ್ಡ ಪಾತ್ರೆಗಳನ್ನು ತಂದು ಕಮಂಡಲುವಿನ ಕೆಳಗಿಟ್ಟರು. ಕ್ಷಣಾರ್ಧದಲ್ಲಿ ಅವೆಲ್ಲವೂ ನೀರಿನಿಂದ ತುಂಬಿ ತುಳುಕಾಡಿದವು. ಮಠದ ಪರಿವಾರದವರು ಆ ಪವಿತ್ರ ಜಲಪಾನ ಮಾಡಿ ಮುದಿಸಿದರು. ಆಗ ಶ್ರೀಯವರು ಹೊದ್ದಿದ್ದ ಶಾಟಿಯನ್ನು ಆಕಾಶದತ್ತ ಚೆಮ್ಮಿದರು. ಆಶ್ಚರ್ಯ! ಯಾವ ಆಧಾರವೂ ಇಲ್ಲದೆ ಆ ಶಾಟಿಯು ಅಂಬರದಲ್ಲಿ ನಿಂತಿತು. ಮಾತ್ರವಲ್ಲ, ವಿಚಿತ್ರವಾಗಿ ವಿಸ್ತೃತವಾಗಿ ಗರ್ಭಿಣಿಯು ಕುಳಿತಿದ್ದ ಗಾಡಿಯಿದ್ದ ಪ್ರದೇಶದಲ್ಲಿ ವ್ಯಾಪಕವಾಗಿ ನೆರಳು ನೀಡಿತು. ಶ್ರೀಗಳವರ ಅಪ್ಪಣೆಯಂತೆ ಕೆಲ ಸ್ತ್ರೀಯರನ್ನು ಪ್ರಸವ ವೇದನೆಯಲ್ಲಿದ್ದ ಮಹಿಳೆಯ ಸಹಾಯಕ್ಕೆ ಬಿಟ್ಟು ಎಲ್ಲರೂ ದೂರ ಸರಿದು ನಿಂತರು. ಶ್ರೀಯವರು ಮೇನೆಯಲ್ಲಿ ಕುಳಿತರು. ದ್ವಾರಪಾಲಕನಿಗೆ ಪುತ್ರ ಜನಿಸಿದ. ವಿಷಯವರಿತ ಗುರುಗಳು ಸಮಾಧಾನ ತಾಳಿ ಶ್ರೀಹರಿಯು ಕೂಸು ಬಾಣಂತಿಗೆ ಮಂಗಳ ಕರುಣಿಸಲಿ ಎಂದು ಆಶೀರ್ವದಿಸಿ ಪ್ರಯಾಣವನ್ನು ಮುಂದುವರಿಸಿದರು. ಮಠದ ಪರಿವಾರದವರು ಅನಾಥರಕ್ಷಕ ಗುರುಸಾರ್ವಭೌಮರಿಗೆ ಜಯವಾಗಲಿ ಎಂದು ಹರ್ಷಧ್ವನಿಗೈದರು. ಹೀಗೆ ಶ್ರೀಗಳವರು ಅನೇಕ ಮಹಿಮೆ ತೋರಿ ಶರಣಾಗತರನ್ನು ಪಡೆಯುತ್ತಾ ಸಂಚಾರ ಕರ್ಮದಿಂದ ಪಂಢರಪುರಕ್ಕೆ ಚಿತ್ತೈಸಿದರು.
ಮುಂದಿನ ಭಾಗ ಶಿವಾಜಿ ಮಹಾರಾಜರಿಗೆ ಆಶೀರ್ವಾದ. ಶ್ರೀಗಳವರು ಕೊಲ್ಲಾಪುರಕ್ಕೆ ದಿಗ್ವಿಜಯ ಮಾಡಿದಾಗ ಅಲ್ಲಿ ಅವರಿಗೆ ಅಪೂರ್ವ ಸ್ವಾಗತ ದೊರಕಿತು. ಸಹಸ್ರ ಸಂಖ್ಯೆಯಲ್ಲಿ ಧಾರ್ಮಿಕರು, ಶಿಷ್ಯರು, ಗುರುಗಳನ್ನು ಅಭೂತಪೂರ್ವ ರೀತಿಯಲ್ಲಿ ಸ್ವಾಗತಿಸಿ ಒಂದು ವಿಸ್ತಾರವಾದ ಮಂದಿರದಲ್ಲಿ ಬಿಡಾರ ಮಾಡಿಸಿದರು. ಈ ಸ್ವಾಗತದ ಕೇಂದ್ರ ಶಕ್ತಿ ಮಹಾರಾಷ್ಟ್ರದ ಪ್ರಬಲ ರಾಜಕಾರಣಿ ಗುರುಗಳ ಭಕ್ತ ನರಸಿಂಗ ಹನುಮಂತ ಪಂತನಾಗಿದ್ದ. ವಿಜಯನಗರದ ಪತನವಾದ ಮೇಲೆ ಪ್ರಬಲಿಸಿದ್ದ ಬಹುಮನಿ ಸುಲ್ತಾನರು ಮತ್ತು ದೆಹಲಿಯ ಮೊಘಲರು ಹಿಂದೂ ಜನ, ಸಂಸ್ಕೃತಿ, ಧರ್ಮ, ದೇವಾಲಯಗಳ ಮೇಲೆ ಅಸಹ್ಯ ದಬ್ಬಾಳಿಕೆ, ಕೊಲೆ, ಸುಲಿಗೆ ಮಾಡುತ್ತಿದ್ದರು. ಹಿಂದೂ ಜನರು ಬದುಕುವುದೇ ಕಷ್ಟವಾಗಿತ್ತು. ಈ ಕಷ್ಟದಿಂದ ಜನತೆಯನ್ನು ಪಾರು ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆಯನ್ನೂದಿ ಜನತೆಯನ್ನು ಜಾಗೃತಗೊಳಿಸಿದ ಮಹನೀಯ ಶಿವಾಜಿ. ಈ ವೀರಪುರುಷನು ಸ್ವಾಭಾವಿಕವಾಗಿ ಹಿಂದೂ ಧರ್ಮ ಸಂಸ್ಕೃತಿಗಳ ಕಟ್ಟಾಭಿಮಾನಿಯಾಗಿದ್ದು, ಹುಟ್ಟಿನಿಂದಲೇ ಶೌರ್ಯ, ಪರಾಕ್ರಮ, ಜನಾನುರಾಗ, ಸ್ವಾತಂತ್ರ್ಯ ಭಾವನೆಗಳು ಅವನಲ್ಲಿ ಪ್ರಜ್ವಲಿಸುತ್ತಿತ್ತು. ಅದಕ್ಕೆ ಒಂದು ಚಾಲನೆ ಬೇಕಾಗಿತ್ತು. ಆ ಒಂದು ಚಾಲನೆ ನಾರೋಪಂತ ಹನುಮಂತೆಯವರಿಂದ ಶಿವಾಜಿಗೆ ದೊರೆತುದು ಹಿಂದೂ ಜನತೆಯ ಸೌಭಾಗ್ಯವೆನ್ನಬಹುದು. ದಕ್ಷಿಣ ಹಿಂದೂಸ್ತಾನದಲ್ಲಿ ಮಾತ್ರವಲ್ಲದೆ ಸಮಗ್ರ ಭಾರತದಲ್ಲಿ ಅಂದು ತಂಜಾವೂರು ಆರ್ಯ ಸಂಸ್ಕೃತಿಗೆ ಆಶ್ರಯ ಬಿತ್ತು ನಿಂತಿತೆನ್ನಬಹುದು. ಅದನ್ನು ಬೆಳೆಸಿ ಇನ್ನೊಂದು ಹಿಂದೂ ಸಾಮ್ರಾಜ್ಯ ಕಟ್ಟಲು ತನ್ನ ಮಗ ಶಿವಾಜಿಗೆ ಅಣಿ ಮಾಡಿಕೊಟ್ಟವನು ಶಹಾಜಿ ಭೋನ್ಸ್ಲೆ. ಇವನು ನಾರೋಪಂತ ಹನುಮಂತೆ ಎಂಬ ಮಾಧ್ವ ರಾಜಕಾರಣಿಯ ಸಹಾಯ ಸಲಹೆಯಿಂದ ತನ್ನ ಈ ಕಾರ್ಯದಲ್ಲಿ ಮತ್ತಷ್ಟು ಯಶಸ್ಸು ಸಂಪಾದಿಸಿದ ಮತ್ತು ತನ್ನ ಆಪ್ತನಾದ ನಾರೋಪಂತ ಹನುಮಂತೆಯನ್ನು ಶಿವಾಜಿಗೆ ಸಹಾಯಕನಾಗಿ ಮಾರ್ಗದರ್ಶನ ಮಾಡಲು ಕಳಿಸಿದನು. ಮಾಧ್ವ ಬ್ರಾಹ್ಮಣರಾದ ಹನುಮಂತೆಯವರು ಅತ್ಯಂತ ವಿದ್ಯಾವಂತರು, ರಾಜತಂತ್ರ ನಿಪುಣರು, ಧೈರ್ಯೋದಾರ್ಯಾದಿ ಗುಣಪಂಡಿತರು, ಕುಶಾಗ್ರಮತಿಗಳು ಆಗಿದ್ದರು. ಅವರು ಶಿವಾಜಿಯು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಚೋದನೆ ನೀಡಿ ಅವನಿಗೆ ಬಲಗೈಯಂತಿದ್ದು ಮತ್ತೊಮ್ಮೆ ಸುಭದ್ರ ಹಿಂದೂ ರಾಜ್ಯದ ಸ್ಥಾಪನೆಗೆ ಕಾರಣರಾದರು. ಶಿವಾಜಿ ಮಹಾರಾಜರು ಹಿಂದೂಗಳಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಬ್ಬಿಸಿ ನಾರೋಪಂತೆ, ಹನುಮಂತೆ ಮುಂತಾದ ಅನೇಕ ಆತ್ಮೀಯರ ಸಹಾಯ ಸಹಕಾರಗಳಿಂದ ವೀರರಾದ ತರುಣರ ತಂಡವನ್ನು ಕಟ್ಟಿಕೊಂಡು ಯವನರಿಗೆ ಕಿರುಕುಳ ಕೊಡುತ್ತಾ ಬಂದರು. ಸಮರತಂತ್ರ ನಿಪುಣರಾದ ಅವರು ಬಹುಮನಿ ಸುಲ್ತಾನರು ಹಾಗೂ ದೆಹಲಿಯ ಬಾದಶಾಹರಿಗೆ ಭಾರತೀಯ ವೀರರ ಸಾಹಸದ ಪರಿಚಯ ಮಾಡಿಕೊಟ್ಟು ಅನೇಕ ಕೋಟೆ ಕೊತ್ತಲುಗಳನ್ನು ಸ್ವಾಧೀನಪಡಿಸಿಕೊಂಡು ವಿಜಯ ಪರಂಪರೆಯನ್ನು ಸಾಧಿಸಿದರು. ಯವನರಿಗೆ ಶಿವಾಜಿ ಎಂದರೆ ಸಿಂಹಸ್ವಪ್ನವಾಯಿತು. ಶಿವಾಜಿ ಮಹಾರಾಜರ ಕಾರ್ಯಕ್ಷೇತ್ರವಾಗಿತ್ತು ಕೊಲ್ಲಾಪುರ. ಶ್ರೀ ರಾಘವೇಂದ್ರ ಗುರುಗಳು ಇಂಥ ಸ್ವಾತಂತ್ರ್ಯ ಸಂಗ್ರಾಮದ ಕೇಂದ್ರವಾಗಿದ್ದ ಕೊಲ್ಲಾಪುರಕ್ಕೆ ಚಿತ್ತೈಸಿದ್ದರು. ಶ್ರೀಪಾದಂಗಳವರು ಕೊಲ್ಲಾಪುರದಲ್ಲಿ ಚಾತುರ್ಮಾಸ್ಯ ಸಂಕಲ್ಪಕ್ಕೆ ಕುಳಿತರು. ಪ್ರತಿದಿನ ಮಹಾಲಕ್ಷ್ಮಿಯ ದರ್ಶನ, ಪಾಠ ಪ್ರವಚನ, ದೇವತಾರ್ಚನ, ಪಂಡಿತರ ಪ್ರವಚನ, ಗುರುಗಳ ಉಪದೇಶಗಳಾಗುತ್ತಿದ್ದು ಸಹಸ್ರಾರು ಭಕ್ತ ಶಿಷ್ಯ ಧರ್ಮಾಭಿಮಾನಿಗಳು ಕೃತಾರ್ಥರಾಗ ಹತ್ತಿದರು. ನಾರೋಪಂತ ಹನುಮಂತೆಯವರು ಪ್ರತಿದಿನ ಗುರುಗಳ ದರ್ಶನ ಮಾಡಿ ಭಕ್ತಿ ಸಲ್ಲಿಸುತ್ತಿದ್ದರು. ಒಂದು ದಿನ ಸಂಜೆ ಗುರುಗಳ ದರ್ಶನಕ್ಕೆ ಬಂದ ನಾರೋಪಂತರು ಏಕಾಂತದಲ್ಲಿ ಶಿವಾಜಿ ಮಹಾರಾಜರು ಕೊಲ್ಲಾಪುರಕ್ಕೆ ಬಂದಿರುವ ವಿಚಾರ ಹೇಳಿ ಗುರುಗಳು ಅವರಿಗೆ ದರ್ಶನವಿತ್ತು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿ ಗುರುಗಳನ್ನು ರಾಜಮಂದಿರಕ್ಕೆ ಕರೆದೊಯ್ದರು. ರಾಜದ್ವಾರದ ಬಳಿ ಜೀಜಾಬಾಯಿ, ಸಾಂಬಾಜಿ ಪತ್ನಿಯರೊಡಗೂಡಿ ಶಿವಾಜಿ ಮಹಾರಾಜರು ಗುರುಗಳನ್ನು ಸ್ವಾಗತಿಸಿ ಭದ್ರಾಸನದಲ್ಲಿ ಕೂಡಿಸಿ ನಮಸ್ಕರಿಸಿದರು. ಕುಶಲ ಪ್ರಶ್ನೆಯಾದ ಮೇಲೆ ಪತ್ನಿ ಸಹಿತರಾಗಿ ಶಿವಾಜಿ ಗುರುಗಳಿಗೆ ಪಾದಪೂಜೆ ಮಾಡಿ ಘನಕಾಭರಣಗಳನ್ನು ಅರ್ಪಿಸಿ ನಮಸ್ಕರಿಸಿ ಫಲಮಂತ್ರಾಕ್ಷತೆ ಸ್ವೀಕರಿಸಿದರು. ಆ ತರುವಾಯ ಏಕಾಂತದಲ್ಲಿ ಗುರು ಮಹಾರಾಜ್ ತಮ್ಮ ಪಾಂಡಿತ್ಯ ಮಹಿಮಾದಿಗಳನ್ನು ಶ್ರೀಪಂತರಿಂದ ತಿಳಿದು ಪರಮಾನಂದವಾಯಿತು. ತಮ್ಮ ದರ್ಶನ ಸೇವನದಿಂದ ಪುನೀತನಾದೆ. ಹಿಂದೂ ಧರ್ಮ ರಕ್ಷಣೆಗಾಗಿ ನಾನು ಕೈಗೊಂಡಿರುವ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಮ್ಮ ಆಶೀರ್ವಾದ ಬೇಡುತ್ತೇನೆ ಎಂದು ವಿಜ್ಞಾಪಿಸಿದರು. ಶ್ರೀಯವರು ನಸುನಕ್ಕೂ, ಧರ್ಮವೀರರೇ, ನೀವು ಕೈಗೊಂಡಿರುವ ಮಹತ್ ಕಾರ್ಯವನ್ನು ನಾವು ಬಹುದಿನದಿಂದ ಕೇಳಿ ಆನಂದಿಸುತ್ತಿದ್ದೆವು. ನಿಮ್ಮನ್ನು ಕಂಡು ನಮಗೆ ಅತೀವ ಸಂತೋಷವಾಗಿದೆ. ಭಾರತವು ಸನಾತನ ಧರ್ಮ ಸಂಸ್ಕೃತಿಗಳಿಗೆ ತವರು ಮನೆ, ಪುಣ್ಯಭೂಮಿ. ಭಾರತೀಯರಿಂದು ವಿಧರ್ಮೀಯರ ಪಾದಾಘಾತಕ್ಕೆ ಸಿಲುಕಿ ಬಳಲುತ್ತಿರಲು ಅವರು ಧರ್ಮ, ದೇವರು, ಸತ್ಯ, ತ್ಯಾಗಗಳನ್ನು ಉದಾಸೀನ ಮಾಡಿದ್ದೇ ಕಾರಣವಾಗಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಎಂದು ಶ್ರೀಕೃಷ್ಣ ಅಪ್ಪಣೆ ಕೊಡಿಸಿದ್ದಾನೆ. ತಾನು ಅವತಾರ ಮಾಡದಿರುವಾಗ ಭಗವಂತನು ತನ್ನ ಭಕ್ತರಿಗೆ ಶಕ್ತಿ ನೀಡಿ ಅವರಿಂದ ಕಾರ್ಯ ಮಾಡಿಸುತ್ತಾನೆ. ಈ ಹಿಂದೂ ಜನರ ಧರ್ಮದ ಜನತೆಯ ರಕ್ಷಣೆ ನಿಮ್ಮಿಂದಾಗಬೇಕೆಂಬುದು ಶ್ರೀಹರಿಯ ಸಂಕಲ್ಪ. ಆ ಪವಿತ್ರ ಕಾರ್ಯದಲ್ಲಿ ನೀವು ದೀಕ್ಷಾಬದ್ಧರಾಗಿರುವುದು ಸಂತದ ಸಂಗತಿಯಾಗಿದೆ. ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವು ನಿಶ್ಚಿತ.
ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾಶಪಡಿಸಿದರೆ ಅದು ನಾಶಪಡಿಸಿದವರನ್ನು ನಾಶಪಡಿಸುವುದು, ರಕ್ಷಿಸಿದವರನ್ನು ರಕ್ಷಿಸುವುದು. ನೀವು ಈ ಒಂದು ಉಪದೇಶವನ್ನು ಸದಾ ನೆನಪಿನಲ್ಲಿಟ್ಟು ಪ್ರವರ್ತಿಸಿರಿ. ನಿಮಗೆ ಪರಮಾತ್ಮನು ವಿಜಯ ಪರಂಪರೆಯನ್ನಿತ್ತು ಕಾಪಾಡುವನು. ನೀವು ನಿರ್ಭಯರಾಗಿ ಮುನ್ನುಗ್ಗಿರಿ. ಹಿಂದೂ ಸೂತ್ರಾಣರೆಂದು ಕೀರ್ತಿ ಗಳಿಸಿರಿ. ನಿಮಗೆ ಸರ್ವದಾ ವಿಜಯ ಮಂಗಳಗಳು ದೊರಕುವಂತೆ ಶ್ರೀ ಮೂಲರಾಮನಲ್ಲಿ ಪ್ರಾರ್ಥಿಸಿದ್ದೇವೆ. ನಮ್ಮ ಆಶೀರ್ವಾದ ನಿಮಗೆ ಸದಾ ಇದೆ ಮುಂತಾಗಿ ಹೇಳಿ ಶಿವಾಜಿಯವರಲ್ಲಿ ಧರ್ಮಪ್ರಜ್ಞೆಯನ್ನು ಪ್ರಜ್ವಲಿಸಿದರು. ಶ್ರೀಯವರ ಉಪದೇಶದಿಂದ ಶಿವಾಜಿ ಮಹಾರಾಜರಿಗೆ ಪರಮಾನಂದವಾಯಿತು. ಗುರುಗಳಿಗೆ ನಮಸ್ಕರಿಸಿ, ಗುರುದೇವ ಧನ್ಯನಾದೆ, ತಮ್ಮ ಅಮೃತ ಹಸ್ತವನ್ನು ನನ್ನ ತಲೆಯ ಮೇಲಿಟ್ಟು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸಿದರು. ಗುರುಗಳು ಮನಃಪೂರ್ವಕವಾಗಿ ಹಿಂದೂ ಧರ್ಮ ಸೂತ್ರಾಣರಾದ ಶಿವರಾಯರಿಗೆ ಶ್ರೇಯಸ್ಸು ವಿಜಯಗಳಾಗಲೆಂದು ಅವರ ಶಿರದ ಮೇಲೆ ಕರಬಿರಿಸಿ ಹರಿಸಿದರು. ಆಗ ಶಿವಾಜಿ ಮಹಾರಾಜರ ಶರೀರದಲ್ಲಿ ಒಂದು ವಿಚಿತ್ರ ಶಕ್ತಿ ಪ್ರವೇಶಿಸಿದಂತಾಗಿ ಮೈಪುಳುಕಿತು. ಗುರು ಮಹಾರಾಜರ ಸಂಪೂರ್ಣ ಅನುಗ್ರಹ ದೊರಕಿತೆಂದು ಉಲ್ಲಸಿತರಾದ ಅವರು ಖಡ್ಗವನ್ನು ಹಿಡಿದು ಮೊಣಕಾಲು ಮೂರಿ ಶ್ರೀ ರಾಘವೇಂದ್ರ ಗುರುಗಳ ಮುಂದೆ ಕುಳಿತು, ಧನ್ಯನಾದೆ ಗುರುದೇವ, ಇಕೋ ಈ ಭವಾನಿಯನ್ನು ಹಿಡಿದು ತಮ್ಮ ಪಾದ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ. ಪೂರ್ಣ ಸ್ವಾತಂತ್ರ್ಯವನ್ನು ಗಳಿಸಿ ಹಿಂದೂ ರಾಜ್ಯವನ್ನು ಕಟ್ಟಿ ಹಿಂದೂ ಧರ್ಮ, ಪೂಜ್ಯ ಮಂದಿರಗಳು, ಜನತೆಯ ರಕ್ಷಣೆಗಾಗಿಯೇ ನನ್ನ ದೇಹವನ್ನು ಮುಡುಪಾಗಿಡುತ್ತೇನೆ. ತಮ್ಮ ಆಶೀರ್ವಾದ ಬಲದಿಂದ ಅದನ್ನು ಸಾಧಿಸುತ್ತೇನೆ ಎಂದು ಪ್ರಮಾಣ ಮಾಡಿದರು. ಗುರುಗಳು ಹರ್ಷದಿಂದ ಅಭಯಹಸ್ತ ಪ್ರದರ್ಶಿಸಿ ತಥಾಸ್ತು ಎಂದು ಅಪ್ಪಣೆ ಮಾಡಿ ರಾಜಯೋಗ್ಯ ರೀತಿಯಲ್ಲಿ ಶಿವಾಜಿ ಮಹಾರಾಜರು ತಾಯಿ ಜೀಜಾಬಾಯಿ, ಪತ್ನಿ, ಪುತ್ರ ಸಾಂಬಾಜಿಗಳಿಗೆ ಗೌರವ ಮಾಡಿ ಫಲಮಂತ್ರಾಕ್ಷತೆ ಅನುಗ್ರಹಿಸಿ ಶಿವಪ್ರಭುಗಳಿಂದ ಬೀಳ್ಕೊಂಡು ಬಿಡಾರಕ್ಕೆ ದಯಮಾಡಿಸಿದರು. ಶ್ರೀಗಳವರು ಚಾತುರ್ಮಾಸ್ಯ ಸಂಕಲ್ಪವನ್ನು ಮುಗಿಸಿ ಶ್ರೀ ಲಕ್ಷ್ಮೀದೇವಿಗೆ ಸೇವೆ ಸಲ್ಲಿಸಿ ದೇವಿಯ ದರ್ಶನ ಮಾಡಿ ನಮಸ್ಕರಿಸಿ ಮಠಕ್ಕೆ ಬಂದು ಪ್ರಮುಖ ವಿದ್ವಜ್ಜನ ಧಾರ್ಮಿಕರು ಮತ್ತು ಪ್ರಿಯ ಶಿಷ್ಯರಾದ ನಾರೋಪಂತ ಹನುಮಂತೆಯವರನ್ನು ಸಂಭಾವಿಸಿ ಫಲಮಂತ್ರಾಕ್ಷತೆ ಕರುಣಿಸಿ ನಾಸಿಕದ ಕಡೆ ಸಂಚಾರ ಹೊರಟರು. ಮುಂದಿನ ಭಾಗ ಮೂಕ ಸಂಗೀತ ಹಾಡಿದ. ಶ್ರೀಪಾದಂಗಳವರು ಹೋದಲ್ಲೆಲ್ಲ ಧಾರ್ಮಿಕರು ಗುರುಗಳನ್ನು ಗೌರವದಿಂದ ಸ್ವಾಗತಿಸಿ ಸೇವಿಸಿ ಶ್ರೀ ದೇವರ ದರ್ಶನ, ತೀರ್ಥಪ್ರಸಾದ, ಮಂತ್ರಮುದ್ರಾಧಾರಣ, ಉಪದೇಶಗಳಿಂದ ಕೃತಾರ್ಥರಾಗುತ್ತಿದ್ದರು. ಗುರುಗಳು ನಾಸಿಕಕ್ಕೆ ಬಂದು ಕೆಲ ದಿನ ಬಿದ್ದು ಗೋದಾವರಿ ಸ್ನಾನ ಮಾಡಿ ಹರ್ಷಿತರಾಗಿ ಮತ್ತೆ ಮಹಾರಾಷ್ಟ್ರದಲ್ಲಿ ಸಂಚರಿಸುತ್ತಾ ಕರಾಡ್ ಎಂಬಲ್ಲಿಗೆ ದಯಮಾಡಿಸಿದರು. ಕರಾಡದಲ್ಲಿ ಶ್ರೀಮಠದ ಶಿಷ್ಯರು ಅನೇಕರಿದ್ದರು. ಮಾಧ್ವರು 100 ಜನರಿದ್ದರು. ಅಲ್ಲಿ ಮಠದ ಪ್ರಮುಖ ಶಿಷ್ಯರಾದ ವಾಸುದೇವ ಪಂತ ಸಹವಾಸಿ ಎಂಬುವವರು ರಾಜಕೀಯ ಸಾಮಾಜಿಕ ರಂಗಗಳಲ್ಲಿ ಪ್ರಮುಖರಾದ ಶ್ರೀಮಂತರಾಗಿದ್ದರು. ಅವರು ಗುರುವರ್ಯರನ್ನು ಸ್ವಾಗತಿಸಿ ತಮ್ಮ ಮನೆಯಲ್ಲಿ ಬಿಡಾರ ಮಾಡಿಸಿದರು. ಪಂತರ ಮನೆ ವಿಸ್ತಾರವಾಗಿದ್ದು ವಾಸುದೇವ ಪಂತರು ಗುರುಗಳಿಗೆ ಎಲ್ಲ ಸೌಕರ್ಯಗಳನ್ನು ಏರ್ಪಡಿಸಿಕೊಟ್ಟು ಪ್ರತಿದಿನ ಒಬ್ಬೊಬ್ಬರ ಮನೆಯಲ್ಲಿ ಭಿಕ್ಷೆಗಳಾಗುವಂತೆ ವ್ಯವಸ್ಥೆ ಮಾಡಿದರು. ಶ್ರೀಯವರು ಅಲ್ಲಿ 10-15 ದಿನಗಳವರೆಗೆ ಪ್ರತಿದಿನ ಪಾಠ ಪ್ರವಚನ, ಮಂತ್ರಮುದ್ರಾಧಾರಣ, ಉಪದೇಶ, ದೇವರ ಪೂಜಾ, ತೀರ್ಥ ಪ್ರಸಾದಗಳಿಂದ ಶಿಷ್ಯ ಭಕ್ತ ಜನರನ್ನು ಅನುಗ್ರಹಿಸಿದರು. ವಾಸುದೇವ ಪಂತರ ಮನೆಯಲ್ಲಿ ಗುರುಗಳು ಹೊರಡುವ ದಿನ ವಿಜೃಂಭಣೆಯಿಂದ ಭಿಕ್ಷೆ ನೆರವೇರಿತು. ಅಂದು ಸಂಜೆ ದೀಪಾರಾಧನಾ ಕಾಲಕ್ಕೆ ಮುಂಚೆ ಕೆಲ ಗೃಹಸ್ಥರು ಪಂತರನ್ನು, ಗುರುಗಳು ಸಂಗೀತ ಶಾಸ್ತ್ರ ಕೋವಿದರೆಂದು ಕೇಳಿದ್ದೇವೆ, ಮಹಾರಾಷ್ಟ್ರದ ಶ್ರೇಷ್ಠ ಸಂಗೀತಗಾರರ ಕಚೇರಿ ಇಡಿಸಿದ್ದರೆ ಚೆನ್ನಾಗಿತ್ತು ಎಂದು ಕೇಳಿದಾಗ ಪಂತರು, ನಮ್ಮ ಸೋದರಳಿಯ ಸುರೇಂದ್ರ ಸಂಗೀತ ಸೇವೆಯಿಂದ ಗುರುಗಳನ್ನು ಸಂತೋಷಪಡಿಸಬಹುದಾಗಿತ್ತು. ದುರ್ವಿಧಿಯು ಈಗ ಅದಕ್ಕೆ ಅವಕಾಶವಿಲ್ಲದಂತೆ ಮಾಡಿರುವುದು ನಿಮಗೆ ತಿಳಿದೇ ಇದೆ. ಅವನಿಗೆ ಆ ಭಾಗ್ಯವಿಲ್ಲದಾಯಿತು ಎಂದು ಹೇಳಿ ನಿಟ್ಟುಸಿರುಬಿಟ್ಟರು. ಅದನ್ನು ಕೇಳಿದ ಮಠದವರಿಂದ ತಿಳಿದ ಶ್ರೀಗಳವರು ಪಂತರನ್ನು ಕರೆಸಿಕೊಂಡು ಆ ವಿಚಾರ ಪ್ರಸ್ತಾಪಿಸಿದರು. ಪಂಡಿತರು ಕಣ್ಣೀರಿಡುತ್ತಾ, ಮಹಾಸ್ವಾಮಿ, ನನ್ನ ಸೋದರಳಿಯ ಸುರೇಂದ್ರನನ್ನು ತಾವು ನೋಡಿದ್ದೀರಿ. ಅವನು ಈ 1 ವರ್ಷದಿಂದ ಮೂಕನಾಗಿದ್ದಾನೆ. ಅವನು ಹಿಂದೂಸ್ತಾನಿ ಸಂಗೀತದಲ್ಲಿ ಶ್ರೇಷ್ಠ ವಿದ್ವಾಂಸನಾಗಿದ್ದನು. ಅವನ ಕೀರ್ತಿ ಮಹಾರಾಷ್ಟ್ರದಲ್ಲೆಲ್ಲ ಖ್ಯಾತವಾಗಿತ್ತು. ಅದನ್ನು ಸಹಿಸದ ಯಾರೋ ದ್ರೋಹಿಗಳು ಅವನ ಮಾತೇ ಹೋಗುವಂತೆ ಅಭಿಚಾರಿಕ ಪ್ರಯೋಗ ಮಾಡಿಸಿದ್ದಾರೆ. ಅದನ್ನು ಸರಿಪಡಿಸಲು ಬಹುರೀತಿ ಯತ್ನಿಸಿದರೂ ಫಲವಾಗಲಿಲ್ಲ. ಅವನು ತಮ್ಮ ಮುಂದೆ ಹಾಡಿ ಅನುಗ್ರಹ ಪಡೆಯುವ ಭಾಗ್ಯವಿಲ್ಲವಾಯಿತು ಎಂದರು. ಗುರುಗಳಿಗೆ ಸುರೇಂದ್ರನಲ್ಲಿ ಕರುಣೆಯುಂಟಾಯಿತು. ಏನೋ ನಿರ್ಧರಿಸಿದವರಂತೆ ಶ್ರೀಗಳವರು, ಪಂತರೆ, ನಿಮ್ಮ ಸೋದರಳೆಯನನ್ನು ನಮ್ಮಲ್ಲಿಗೆ ಕರೆದುಕೊಂಡು ಬನ್ನಿರಿ ಎಂದರು. ವಾಸುದೇವ ಪಂತರು ಸುರೇಂದ್ರನನ್ನು ಕರೆತಂದರು. ಅವನು ಗುರುಗಳಿಗೆ ನಮಸ್ಕರಿಸಿ ನಿಂತನು. ಆಗ ಶ್ರೀಗಳವರು, ಪಂತರೆ, ನಿಮ್ಮ ಸುರೇಂದ್ರನು ಇಂದು ರಾತ್ರಿ ಸಂಗೀತ ಕಚೇರಿ ಮಾಡುತ್ತಾನೆ. ಶ್ರೀ ಮೂಲರಾಮ ಅನುಗ್ರಹಿಸುತ್ತಾನೆ, ಚಿಂತಿಸಬೇಡಿ ಎಂದು ಹೇಳಿ ಸುರೇಂದ್ರನನ್ನು ನಿಟ್ಟಿಸಿ ನೋಡಿದರು.
ಸುರೇಂದ್ರ ಗುರುಗಳ ಮುಖವನ್ನು ಆಶೆಯಿಂದ ಭಕ್ತಿಯಿಂದ ನೋಡತೊಡಗಿದನು. ಆಗೊಂದು ವಿಚಿತ್ರ ಕಾರ್ಯ ಜರುಗಿತು. ಶ್ರೀಗಳವರ ಕಣ್ಣುಗಳಿಂದ ಒಂದು ದಿವ್ಯಕಾಂತಿ ಹೊರಹೊಮ್ಮಿ ಅದು ತನ್ನತ್ತ ಬರುತ್ತಿರುವಂತೆ ಸುರೇಂದ್ರನಿಗೆ ಭಾಸವಾಯಿತು. ಅಚ್ಚರಿ, ಸಂಭ್ರಮ, ಆನಂದದಿಂದ ನೋಡುತ್ತಿರುವಂತೆಯೇ ಗುರುಗಳ ನೇತ್ರದಿಂದ ಹೊರಹೊಮ್ಮಿದ ಕಾಂತಿಪುಂಜವು ಸುರೇಂದ್ರನ ಕಂಠವನ್ನು ಸ್ಪರ್ಶಿಸಿದಂತಾಯಿತು. ಯಾವುದೋ ಒಂದು ಅದ್ಭುತ ಶಕ್ತಿ ತನ್ನ ಕಂಠವನ್ನು ಪ್ರವೇಶಿಸಿದ ಅನುಭವವಾಗಿ ಇದ್ದಕ್ಕಿದ್ದಂತೆ ಸುರೇಂದ್ರನು ಗುರುದೇವ, ಉದ್ಧತನಾದೆ, ಅನುಗ್ರಹೀತನಾದೆ ಎಂದು ಕೂಗಿಬಿಟ್ಟನು. ಅದನ್ನು ಕೇಳಿ ಪಂತರು ಅವರ ಜೊತೆಯಲ್ಲಿದ್ದವರೆಲ್ಲರಿಗೂ ಪರಮಾಶ್ಚರ್ಯವಾಯಿತು. ಪಂತರು ಸೋದರಳೆಯನ್ನು ನೋಡುತ್ತಾ, ಸುರೇಂದ್ರ, ನೀನೇ ಮಾತನಾಡಿದೀಯಾ ಎಂದು ಪ್ರಶ್ನಿಸಿದರು. ಸುರೇಂದ್ರ ಆನಂದ ಭರದಿಂದ, ನಿಜ ಮಾಮ, ನಾನೇ ಮಾತನಾಡಿದೆ. ಅದಕ್ಕೆ ಕಾರಣ ಈ ಗುರು ಮಹಾರಾಜರ ಅನುಗ್ರಹ ಎಂದು ಹೇಳಿ ಗುರುಗಳಿಗೆ ನಮಸ್ಕರಿಸಿದ. ಗುರುಗಳು, ಎಲ್ಲ ಶ್ರೀ ಮೂಲರಾಮನ ಕೃಪೆ, ಅವನು ನಿನ್ನ ಸಂಗೀತ ಕೇಳಲು ಹೀಗೆ ಅನುಗ್ರಹಿಸಿದ್ದಾನೆ. ರಾತ್ರಿ ಗಾಯನದಿಂದ ಶ್ರೀಹರಿಯನ್ನು ಆನಂದಗೊಳಿಸು ಎಂದು ಆಜ್ಞಾಪಿಸಿದರು. ಗುರುಗಳು ತೋರಿದ ಮಹಿಮೆ ಕಾರುಣ್ಯಗಳು ಕರಾಡದಲ್ಲೆಲ್ಲ ಮಿಂಚಿನಂತೆ ಹರಡಿ ಜನರು ಪಂತರ ಮನೆಗೆ ಬರಹತ್ತಿದರು. ಒಂದು ಪರ್ವದಿಂದ ಮೂಕನಾಗಿದ್ದ ಸುರೇಂದ್ರನಿಗೆ ವಾಕ್ಶಕ್ತಿ ಇತ್ತು ಕರುಣಿಸಿದ ಗುರುಗಳನ್ನು ಸರ್ವರೂ ಕೊಂಡಾಡಿದರು. ಅಂದು ರಾತ್ರಿ 2 ತಂಬೂರಿಗಳು ಝೇಂಕರಿಸುತ್ತಿರಲು ಸುರೇಂದ್ರನು ಪರಮಾನಂದದಿಂದ ಸಂಗೀತ ಕಚೇರಿಯನ್ನು ನೆರವೇರಿಸಿದನು. ಸಂಗೀತದಲ್ಲಿ ಪಾರಂಗತನಾದವನ ಗಾಯನ ವೈಭವದಿಂದ ಗುರುವರರು ಪರಮಾನಂದ ತುಂದಿಲರಾದರು. 100 ಜನರು ಅದನ್ನು ಕಣ್ಣಾರೆ ಕಂಡು ಸುರೇಂದ್ರನ ಸಂಗೀತವನ್ನು ಕೇಳಿ ವಿಸ್ಮಿತರಾಗಿ ಶ್ರೀ ರಾಘವೇಂದ್ರ ಗುರುಗಳ ಮಹಿಮೆಯನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ಇಲ್ಲಿಗೆ ಈ ಸಂಚಿಕೆಯ ಮುಕ್ತಾಯ. ಧ್ವನಿ ಮುದ್ರಿಸುವಾಗ ಓದುವ ವೇಗದಲ್ಲಿ ಉಚ್ಚಾರಣೆಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ದಯವಿಟ್ಟು ಮನ್ನಿಸಿ, ಆಡಿಯೋ ಆಲಿಸಿ ಆನಂದಿಸಿ. ರಾಯರ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲಿರಲಿ. ಬರುವ ಗುರುವಾರ ಮಾಂಗಲ್ಯ ಉಳಿಸಿ ಹರಿಸಿದರು, ಮೋಕ್ಷ ಕೊಡಿಸಿದ ಮಹಾಮುನಿ ಮತ್ತು ಭೋಜನ ಪ್ರಿಯರಲ್ಲಿ ಅನುಗ್ರಹ ಎಂಬ ಶೀರ್ಷಿಕೆಗಳ ವಿವರಗಳೊಂದಿಗಿನ ಧ್ವನಿ ಸುರಳಿಯೊಂದಿಗೆ ಮತ್ತೆ ಬರುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.